ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಂದಹಾಗೆ ಡಾಕ್ಟರ್ ಹತ್ರ ಹೋಗಿದ್ರಾ? ಎಷ್ಟು ತಿಂಗಳಂತೆ? ಮಗು ಚೆನ್ನಾಗಿ ಬೆಳೀತಿದೆ ತಾನೇ? ಇಲ್ಲ ಅತ್ತೆ, ಡಾಕ್ಟರ್ ಹತ್ರ ಹೋಗಿಲ್ಲ. ಏನು, ಡಾಕ್ಟರ್ ಹತ್ರನೇ ಹೋಗಿಲ್ವಾ? ಯಾಕೆ ಸಿಂಚನಾ? ಅಕ್ಕ, ಡಾಕ್ಟ್ರ್ ಹತ್ರ ನಾನು ಹರೀಶ್ನ ಕರ್ಕೊಂಡು ಹೋಗಬೇಕು ಅಂತ ಆಸೆ. ಆದರೆ ಏನು ಮಾಡೋದು, ಎಷ್ಟೊತ್ತಿಗೋ ಹೋಗ್ತಾರೆ, ಎಷ್ಟೊತ್ತಿಗೋ ಬರ್ತಾರೆ. ಮನೇಲಿದ್ದಾಗ ನನ್ನ ಹತ್ರ ಪ್ರೀತಿಯಿಂದ ಮಾತಾಡೋದು ಇಲ್ಲ. ಅವ್ರಿಗೆ ಅಪ್ಪ ಆಗ್ತಿದ್ದೀನಿ ಅಂತ ಮೋಸ್ಟ್ಲಿ ಖುಷಿ ಇಲ್ಲ ಅಂತ ಅನ್ಸುತ್ತೆ. ಈ ಮನೆಯವ್ರಿಗೂ ಅವ್ರದ್ದೇ ಆದಂಥ ಕೆಲಸ, ಬ್ಯುಸಿ ಆಗಿದ್ದಾರೆ. ಈಗ ಹೇಗೋ ಜೀವನ ನಡ್ಕೊಂಡು ಹೋಗ್ತದೆ, ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ. ಆದರೆ ಮುಂದೆ ಮಗು ಆದಮೇಲೆ ಅಪ್ಪ ಏನು ಮಾಡ್ತಿದ್ದಾರೆ ಅಂತ ಮಗು ಕೇಳಿದ್ರೆ ಏನಂತ ಉತ್ತರ ಕೊಡಲಿ ಅತ್ತೆ? ಏನಮ್ಮ, ನೀನಾದರೂ ಅವನಿಗೆ ಒಂದು ಕೆಲಸಕ್ಕೆ ಹೋಗು ಅಂತ ಹೇಳ್ಬಾರ್ದಾ? ಹೇಳೋ ಅಂಥ ವಯಸ್ಸಾಗತ್ತೆ. ಅವರೇ ತಿಳ್ಕೊಂಡು ಹೆಂಡತಿ ಮಗುನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಅವ್ರಿಗೆ ಅನ್ನಿಸ್ಬೇಕಲ್ವಾ? ನಾನು ಫೋರ್ಸ್ ಮಾಡಿ ಹೋಗಿ ಅಂತ ಹೇಳಿದ್ರೆ ಏನೋ ಕಾರಣಗಳು ಹೇಳಿ ಕೆಲ್ಸಕ್ಕೆ ಹೋಗೋದನ್ನು ತಪ್ಪಿಸ್ಕೊಳ್ತಾರೆ. ಅದಕ್ಕೆ ನಾನು ಸುಮ್ಮನೆ ಆಗಿಬಿಟ್ಟೆ. ಅಯ್ಯೋ, ಅವನು ಮೊದಲಿಂದನೂ ಸ್ವಲ್ಪ ಹಾಗೆ. ಆದರೂ ಅಕ್ಕ, ಮೊದಲು ಹೇಗೋ ಜೀವನ ನಡೆದೋಗ್ತಿತ್ತು. ನಾನು ದುಡಿತಾ ಇದ್ದೆ, ಕಷ್ಟನೋ ಸುಖನೋ ಮನೆಗೂ ತಂದು ಹಾಕ್ತಾ ಇದ್ದೆ. ಅಪ್ಪನ ಸಪೋರ್ಟು ಇತ್ತು. ಆದರೆ ಎಷ್ಟು ದಿನ ಅಂತ ಇನ್ನೊಬ್ರು ದುಡ್ಡಲ್ಲಿ ಬದುಕೋಕ್ಕಾಗತ್ತೆ ಹೇಳಿ? ಅಪ್ಪನ ಎಷ್ಟು ಅಂತ ನಾನು ದುಡ್ಡು ಕೇಳ್ತಾ ಹೋಗಲಿ? ನಾವೆಲ್ಲ ಒಟ್ಟಿಗೆ ಇದ್ದಾಗ ನಿಮ್ಮ ಭಯಕ್ಕಾದರೂ ಏನೋ ಒಂದು ಕೆಲಸ ಮಾಡ್ತಾಯಿದ್ರು. ಆದರೆ ಈ ಮನೇಲಿ ಅವ್ರಿಗೆ ಯಾರ ಭಯನೂ ಇಲ್ಲ. ಅವ್ರು ಹೇಗಿರ್ತಾರೋ ಅದೇ ಜೀವನ, ಅವ್ರು ನಡೆದಿದ್ದೆ ದಾರಿ, ಆ ಥರ ನಡ್ಕೋತಾ ಇದ್ದಾರೆ. ಸಿಂಚನ, ಇಷ್ಟೊಂದು ಯೋಚನೆ ಮಾಡಬೇಡಮ್ಮ. ನೋಡು, ಮಗು ಬಗ್ಗೆ ನೀನು ಗಮನ ಕೊಡಬೇಕೀಗ. ನಾನು ಅವನ ಹತ್ರ ಮಾತಾಡ್ತೀನಮ್ಮ. ನಿಮ್ಮ ಮಗ ಯಾರ ಮಾತನ್ನು ಕೇಳಲ್ಲ, ಆ ಪರಿಸ್ಥಿತಿಯಲ್ಲಿದ್ದಾರೆ ಇವಾಗ. ನೀನು ಯೋಚನೆ ಮಾಡಬೇಡ. ಅವನು ಗೊತ್ತಿದ್ದು ಹೀಗೆ ಮಾಡ್ತಿದ್ದಾನೋ, ಗೊತ್ತಿಲ್ಲದೆ ಹೀಗೆ ನಡ್ಕೋತಿದ್ದಾನೋ ನನಗೂ ಅರ್ಥ ಆಗ್ತಾ ಇಲ್ಲ. ನೋಡು, ನಾನು ನಿಮ್ಮ ಮಾವ ಅವನು ಬರಲಿ, ಮಾತಾಡ್ಬಿಟ್ಟೆ ಹೋಗ್ತೀವಿ. ನೀನು ಮಾತ್ರ ಯೋಚನೆ ಮಾಡಬೇಡಮ್ಮ, ಖುಷಿಯಾಗಿರೋ. ಹೌದು ಸಿಂಚನ, ಹರೀಶು ನಮ್ಮ ಯಜಮಾನ್ರ ಥರ ಅಲ್ಲ. ಅತ್ತೆ ಮಾವ ಹೇಳಿದರೆ ಕೇಳಿಸ್ಕೋತಾನೆ. ಎಷ್ಟಂದ್ರೂ ಅವ್ನು ಮೊದಲಿಂದನೂ ಅಮ್ಮನ ಮಗ ಅಲ್ವಾ? ಆದರೆ ನೀನು ಮಾತ್ರ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ. ಆರಾಮಾಗಿ ತಿನ್ಕೊಂಡು ಹುಷಾರಾಗಿರು. ಏನೋ ಅಕ್ಕ, ನಾವೆಲ್ಲರೂ ಮೊದಲಿನ ಥರನೇ ಜೊತೆಯಾಗಿದ್ದರೆ ಅಷ್ಟೇ ಸಾಕು. ಆ ಸಮಯನೂ ಬರುತ್ತಮ್ಮ, ತಲೆ ಕೆಡ್ಸ್ಕೋಬೇಡ. ಈಗ ನಾನು ಪ್ರೀತಿಯಿಂದ ಮಾಡ್ಕೊಂಬಂದಿರೋ ಮಾವಿನಕಾಯಿ ಚಿತ್ರಾನ್ನ ಅಂತೀನಿ. ಚೆನ್ನಾಗಿದೆಯಾ? ಲಕ್ಷ್ಮೀ ನಿವಾಸ, ಲಕ್ಷ್ಮೀ